ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭೂಮಿಕಾ ಭರತ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಫಸ್ಟ್ ಆಫ್ ಆಲ್ 100 ಸಬ್ಸ್ಕ್ರೈಬರ್ಸ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ನಾನೊಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ವಿಟಮಿನ್ B12 ಕೊರತೆ ಆದರೆ ಮುಖದಲ್ಲಿ ಯಾವ್ಯಾವ ಥರ ಬದಲಾವಣೆಗಳಾಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಬನ್ನಿ. ವಿಟಮಿನ್ B12 ದೇಹಕ್ಕೆ ಬೇಕಾದ ಒಂದು ಮಹತ್ವದ ವಿಟಮಿನ್ ಆಗಿದ್ದು ಇದು ಕೊಬಲಾಮಿನ್ ಎಂದು ಕರೆಯಲಾಗುತ್ತೆ. ಇದು ದೇಹಕ್ಕೆ ವಿವಿಧ ರೀತಿಯಲ್ಲಿ ಸಹಾಯಕಾರಿಯಾಗುತ್ತೆ ಅಂತ ಹೇಳ್ಬೋದು. ಇದರ ಕೊರತೆಯಿಂದ ನರಗಳ ಸಮಸ್ಯೆ, ಸುಸ್ತು, ತಲೆನೋವು, ಸ್ನಾಯು ಸೆಳೆತ ಮತ್ತು ದೌರ್ಬಲ್ಯದಂತಹ ದೈಹಿಕ ಸಮಸ್ಯೆಗಳ ಜೊತೆಗೆ ಮಾನಸಿಕ ಖಿನ್ನತೆ ಕೂಡ ಕಾಣಿಸ್ಕೊಳ್ಬೋದು. ವಿಟಮಿನ್ B12 ಕೊರತೆಯ ಪರಿಣಾಮ ಪ್ರಮುಖವಾಗಿ ಚರ್ಮದ ಮೇಲೆ ನೋಡ್ಬೋದು. ಚರ್ಮದ ಮೇಲೆ ವಿಟಮಿನ್ B12 ಕೊರತೆ ಪರಿಣಾಮ ಯಾವುದ್ಯಾವುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತೆಳುವಾದ ಮತ್ತು ಹಳದಿ ಬಣ್ಣದ ಚರ್ಮ ಸಾಮಾನ್ಯವಾಗಿ ಕಾಮಲೆ ಲಕ್ಷಣ ಅಂತ ಹೇಳ್ಬೋದು. ಇದೇ ಥರ ಕೆಲವು ಲಕ್ಷಣಗಳು ವಿಟಮಿನ್ B12 ಕೊರತೆಯಿಂದ ಕೂಡ ಕಾಣಿಸ್ಕೊಳ್ಳುತ್ತೆ. ಚರ್ಮದ ಮೇಲೆ ಅಷ್ಟೇ ಅಲ್ಲದೆ ಬಾಯಿಯ ಒಳಗೆ ಕೂಡ ಒಸಡಿನ ಮೇಲೆ ಮತ್ತು ತುಟಿ ಮೇಲೆ ಹುಣ್ಣು ಆಗೋದು ಕೂಡ ಇದೊಂದು ಲಕ್ಷಣ ಅಂತ ಹೇಳ್ಬೋದು. ಇನ್ನು ಕೆಲವರಲ್ಲಿ ಮೊಣಕೈ ಮತ್ತು ಮೊಣಕಾಲುಗಳು ಕಪ್ಪಾಗುತ್ತೆ. ಇದು ಕೂಡ ಚರ್ಮದಲ್ಲಿ ರಕ್ತ ಕಣಗಳ ಕೊರತೆಯಿಂದಾಗಿ ಆಗೋ ಒಂದು ಪರಿಣಾಮ. ಮತ್ತು ಕೆಲವರಲ್ಲಿ ಉಗುರಿನ ಬಣ್ಣದ ಬದಲಾವಣೆ ಕೂಡ ಕಾಣ್ಬೋದು. ಈ ಉಗುರ ಮೇಲೆ ವೈಟ್ ಕಲರ್ ಬಣ್ಣ ಇರುತ್ತೆ. ವಿಟಮಿನ್ B12 ಕೊರತೆ ಚರ್ಮದ ಮೇಲೆ ಅಷ್ಟೇ ಅಲ್ಲದೆ ಉಗುರುಗಳ ಮೇಲೆ ಕೂಡ ಪ್ರಭಾವ ಬೀರುತ್ತೆ. ಉಗುರಿನ ಬಣ್ಣದಲ್ಲಿ ಬದಲಾವಣೆಯನ್ನು ನಾವು ಗಮನಿಸ್ಬೋದು. ಈ ಒಂದು ವಿಟಮಿನ್ B12 ಏನಾದರೂ ನಮ್ಮ ದೇಹದಲ್ಲಿ ಕಮ್ಮಿ ಇದ್ದರೆ ನಮ್ಮ ಚರ್ಮ ಒಣಗಿರೋ ಥರ ಅಥವಾ ಸುಕ್ಕುಗಟ್ಟಿದ ಥರ ಕೂಡ ಆಗುತ್ತೆ. ಇದು ಹೆಚ್ಚು ವಯಸ್ಸಾಗಿರೋ ಥರ ಕೂಡ ಕಾಣೋ ಹಾಗೆ ಮಾಡುತ್ತೆ. ಮತ್ತು ಈ ಒಂದು ವಿಟಮಿನ್ ಕಡಿಮೆ ಇದ್ದವರಲ್ಲಿ ಕೂದಲಿನ ಬಣ್ಣ ಇರುತ್ತಲ್ಲ, ಅದು ಕಪ್ಪು ಬಣ್ಣದಿಂದ ಬೇರೆ ಬಣ್ಣಕ್ಕೆ ತಿರುಗುತ್ತೆ. ಲೈಕ್ ಬ್ರೌನ್ ಕಲರ್ ಆಗಿ ಕೂಡ ಪರಿವರ್ತನೆ ಆಗುತ್ತೆ. ಹಾಗೆ ನಾನು ನಿಮಗೆ ಯಾವ್ಯಾವ ಆಹಾರಗಳು ವಿಟಮಿನ್ B12 ಹೆಚ್ಚಿಸುತ್ತೆ ಅಂತ ಕೂಡ ತಿಳಿಸ್ಕೊಡ್ತೀನಿ. ಸಾಮಾನ್ಯವಾಗಿ ಮಾಂಸಾಹಾರದಲ್ಲಿ ವಿಟಮಿನ್ B12 ಹೇರಳವಾಗಿ ಸಿಗುತ್ತೆ ನಿಮಗೆ. ಮೀನು, ಚಿಕನ್ ಅಥವಾ ಮೊಟ್ಟೆ ಇದೆಲ್ಲ ವಿಟಮಿನ್ B12 ಹೆಚ್ಚಾಗಿಸುವ ಒಂದು ಆಹಾರ ಅಂತ ಹೇಳ್ಬೋದು. ಇಂಥದ್ದನ್ನ ಜಾಸ್ತಿ ತಿನ್ನಬೇಕಾಗಿರುತ್ತೆ. ಇಷ್ಟು ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾ ಈ ಒಂದು ಮಿನಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.